ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಂಗಳೂರು. ಭಾರತಿ ರೇಡಿಯೋ ಹೌಸ್, ಎಲೆಕ್ಟ್ರಾನಿಕ್ ಉಪಕರಣಗಳ ಬೃಹತ್ ಮಳಿಗೆ, ಗಣಪತಿ ಬೀದಿ, ಮಡಿಕೇರಿ, ಮುಖ್ಯ ರಸ್ತೆ, ಗೋಣಿಕೊಪ್ಪಲ್. A2Z ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. ವುಡ್ ಲುಕ್ ಫರ್ನಿಚರ್, ಪೀಠೋಪಕರಣಗಳ ಬೃಹತ್ ಮಳಿಗೆ, ಆಲ್ವೆಸಲ್ ಟವರ್, ಕೊಯ್ನೂರು ರಸ್ತೆ, ಮಡಿಕೇರಿ. ಶಾರದಾ ಜ್ಯುವೆಲರಿ, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ವಿಶಾಲ ಮಳಿಗೆ, ಅರಸ್ ರೋಡ್, ಮೈಸೂರು. ರೋಹನ್ ಸಿಟಿ ರೆಸಿಡೆನ್ಷಿಯಲ್ ಅಂಡ್ ಕಮರ್ಷಿಯಲ್, ವಿಜಯ್, ಮಂಗಳೂರು. ZRN ಕಾವೇರಿ ಸಿಲ್ಕ್ಸ್, ಆರ್ಟ್ ಅಂಡ್ ಕ್ರಾಫ್ಟ್ ಎಂಪೋರಿಯಂ, ಅಪ್ಪಟ ರೇಷ್ಮೆ ಸೀರೆಗಳ ಮಳಿಗೆ, ಮೈಸೂರು ರಸ್ತೆ, ಮಡಿಕೇರಿ. ಮಡಿಕೇರಿ ನಗರದ ಜನರಿಗೆ ಕುಡಿಯುವ ನೀರು ಸರಬರಾಜು ಆಗುವ ಕೂಟುಹೊಳೆಯಲ್ಲಿ ಬೇಸಿಗೆ ಹಿನ್ನೆಲೆ ನೀರಿನ ಶೇಖರಣೆ ಇಲ್ಲದೆ ಪ್ರಸ್ತುತ ಬತ್ತಿ ಹೋಗಿರೋದ್ರಿಂದ ಕುಂಡಮೇಸ್ತ್ರಿಯಿಂದ ನೀರು ಸರಬರಾಜು ಮಾಡಲಾಗ್ತಾ ಇದ್ದು, ಈಗ ನೀರಿನ ಬವಣೆ ಇರೋದ್ರಿಂದ ಮುಂದೆ ಮಳೆ ಬಂದು ನೀರಿನ ಹರಿವು ಹೆಚ್ಚಾಗಿ ನೀರು ಶೇಖರಣೆ ಆಗುವವರೆಗೆ ಎಲ್ಲ 23 ವಾರ್ಡ್ಗಳಿಗೆ ಏಕಕಾಲದಲ್ಲಿ ಕುಡಿಯುವ ನೀರು ಸರಬರಾಜು ಮಾಡಲು ಕಷ್ಟಕರವಾಗಿರೋದ್ರಿಂದ ಇದನ್ನು ಸರಿದೂಗಿಸಲು ದಿನ ಬಿಟ್ಟು ದಿನ ಕುಡಿಯುವ ನೀರು ಸರಬರಾಜು ಮಾಡಲಾಗುತ್ತೆ. ಈ ಪರಿಸ್ಥಿತಿಯನ್ನು ಮನದಟ್ಟು ಮಾಡಿಕೊಂಡು ಮಿತವಾಗಿ ಬಳಸಿ, ಅನುಪಯುಕ್ತವಾಗಿ ಬಳಸದೆ, ಕಾರು, ಸ್ಕೂಟರ್ ಇತ್ಯಾದಿ ವಾಹನಗಳಿಂದ ಕುಡಿಯುವ ನೀರಿನಿಂದ ಶುಚಿಗೊಳಿಸದೆ, ಅಲ್ಲದೆ ಮನೆಯ ಹೂತೋಟ ಮತ್ತು ಹೂಕುಂಡಗಳಿಗೆ ಉಪಯೋಗಿಸದೆ ಸಾರ್ವಜನಿಕರು ನಗರಸಭೆಯೊಂದಿಗೆ ಸಹಕರಿಸುವಂತೆ ಕೋರಲಾಗಿದೆ. ಒಂದು ವೇಳೆ ಇದನ್ನು ಉಲ್ಲಂಘಿಸಿ ಕುಡಿಯುವ ನೀರನ್ನು ಅನುಪಯುಕ್ತವಾಗಿ ಬಳಕೆ ಮಾಡುವುದು ಕಂಡುಬಂದಲ್ಲಿ ದಂಡ ವಿಧಿಸಲಾಗುತ್ತೆ. ಮತ್ತೆ ಮರುಕಳಿಸಿದ್ದಲ್ಲಿ 1964ರ ಪೌರಸಭೆಗಳ ಅಧಿನಿಯಮದಂತೆ ಹಾಗೂ ವಿಪತ್ತು ನಿರ್ವಹಣಾ ಕಾಯ್ದೆಯಂತೆ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ನಗರಸಭೆ ಪೌರಾಯುಕ್ತರು ತಿಳಿಸಿದ್ದಾರೆ. ಹೆದ್ದಾರಿಗಳಲ್ಲಿ ಹೆಚ್ಚಾಗಿ ಕಂಡುಬರುವ ಸಮಾನಿಯಾ ಎಂಬ ವೈಜ್ಞಾನಿಕ ಹೆಸರಿನ ಮಳೆ ಮರಗಳಲ್ಲಿ ಹೂವುಗಳು ಅರಳಿ ದಾರಿಹೋಕರ ಕಣ್ಮನ ಸೆಳೆಯುತ್ತಿವೆ. ಕೊಡಗಿನ ಕೆಲವೆಡೆಗಳಲ್ಲಿ ಇತರ ಜಿಲ್ಲೆಗಳ ರಾಜ್ಯ ಹೆದ್ದಾರಿಯ ಬದಿಗಳಲ್ಲಿ ಗುಲಾಬಿ ಮತ್ತು ಬಿಳಿ ಬಣ್ಣದ ದುಂಡಗಿನ ರೇಷ್ಮೆ ಗೊಂಚಲಿನಂತೆ ಕಾಣುವ ಹೂಗಳು ಗಮನ ಸೆಳೆಯುತ್ತಿವೆ. ದೊಡ್ಡ ಛತ್ರಿ ಹರಡಿದಂತೆ ಕಾಣುವ ಮಳೆ ಮರಗಳಲ್ಲಿ ಮಾರ್ಚ್ನಿಂದ ಮೇ ತಿಂಗಳವರೆಗೆ ಮತ್ತು ವರ್ಷದ ಅಂತ್ಯದವರೆಗೆ ಹೂಗಳು ಕಾಣಸಿಗುತ್ತವೆ. ಮಳೆ ಮರದ ಹಣ್ಣುಗಳು ಅಳಿಲುಗಳು ಕುದುರೆಗಳು ಮತ್ತು ಜಾನುವಾರುಗಳಿಗೆ ಹೆಚ್ಚು ಪ್ರಿಯವಾದದ್ದು ಎನ್ನಲಾಗಿದೆ. ಕ್ಷಿಪ್ರ ಬೆಳವಣಿಗೆಯ ಮಳೆ ಮರ ಅಥವಾ ರೈನ್ ಟ್ರೀ ಮೊದಲು ಮಧ್ಯ ಅಮೆರಿಕದಲ್ಲಿ ಕಂಡುಬಂದು ಅಲ್ಲಿಂದ ಶ್ರೀಲಂಕಾ ಮತ್ತು ಇತರ ದೇಶಗಳಿಗೆ ಕೊಂಡೊಯ್ಯಲಾಯಿತು ಎನ್ನಲಾಗಿದೆ. ಒಟ್ಟಿನಲ್ಲಿ ಹೆದ್ದಾರಿ ಬದಿಗಳಲ್ಲಿ ಛತ್ರಿಯಂತೆ ಹರಡಿಕೊಂಡಿರುವ ಮಳೆ ಮರದ ಸುಂದರವಾದ ಹೂಗಳು ಜನರನ್ನ ಆಕರ್ಷಿಸುವ ಜೊತೆಗೆ ಸುಡು ಬಿಸಿಲಿಗೆ ನೆರಳಿನ ಮೂಲಕ ತಂಪು ನೀಡ್ತಾ ಇವೆ. ಕೊಡಗು ಚಾನಲ್ ಸ್ಪೆಷಲ್ ವರದಿ, ಚಂಪಾ ಗಗನ, ಪೊನ್ನಂಪೇಟೆ.
ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ಗೆ ಹೊಸ ಲ್ಯಾಂಡ್ ಮಾರ್ಕ್ ರೋಹನ್ ಸಿಟಿ. ವಾಣಿಜ್ಯ ಸ್ಥಳಗಳ ಮೇಲಿನ ಹೂಡಿಕೆಯ ಮೇಲೆ 7.5% ನಷ್ಟು ಗ್ಯಾರಂಟಿಡ್ ರಿಟರ್ನ್. ತಡ ಯಾಕೆ? ಈಗಲೇ ಇನ್ವೆಸ್ಟ್ ಮಾಡಿ. ನಿಮ್ಮ ಹೂಡಿಕೆಗೆ ಬೆಸ್ಟ್ ಪ್ರೈಸ್ ಸಿಗುವಾಗ ತಡ ಯಾಕೆ? ನಿಮ್ಮ ಸಕ್ಸಸ್ನ ಹೊಸ ಅಡ್ರೆಸ್ ರೋಹನ್ ಸಿಟಿ, ವಿಜಯ್, ಮಂಗಳೂರು. ಪ್ರೀತಿಯ ಸಂಕೇತ, ಅಳಿಯದ ಸಂಬಂಧ, ನಗುವಿನ ಸೌಂದರ್ಯ, ಇದು ಸ್ನೇಹದ ಬಾಂಧವ್ಯ, ಒಲವಿನ ಪ್ರತಿಧ್ವನಿ ತಂದಿದೆ ಸಂತಸ, ಚಿನ್ನದ ಪ್ರತಿಹನಿ ತಂದಿದೆ ಸಂಭ್ರಮ. ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ, ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ, ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ, ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ. Mulia Jewels, creating happiness. For learning to be effectual, it needs to be delivered in a convivial environment. Nalanda's majestic and splendid landscape, bordered by evergreen trees and plants, spacious digital classrooms, playfields, hostel facility, tennis and table tennis court, laboratories, mess, confectionery, add testimony for a serene abode of learning. The Nalanda philosophy of holistic education firmly believes that the child is the center of learning. Experience the uniqueness of world-class education at Nalanda. Now, admissions are open. ನಗರದಂಚಿನಲ್ಲಿರುವ ಕರ್ಣಂಗೇರಿ ಕ್ಷೇತ್ರದ ಶ್ರೀ ರಾಜರಾಜೇಶ್ವರಿ ದೇವಾಲಯದ ವಾರ್ಷಿಕೋತ್ಸವ ಹಾಗೂ ರಥೋತ್ಸವ ವಿವಿಧ ಪೂಜಾ ಕೈಂಕರ್ಯಗಳೊಂದಿಗೆ ಶ್ರದ್ಧಾಭಕ್ತಿಯಿಂದ ನೆರವೇರಿತು. ಮುಂಜಾನೆ ಧ್ವಜಾರೋಹಣದ ಮೂಲಕ ಪೂಜಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ನಂತರ ಗಣಪತಿ ಹೋಮ, ದೇವಿಗೆ ಅಭಿಷೇಕ, ಹೂವಿನ ಅಲಂಕಾರ ಹಾಗೂ ತೀರ್ಥ ಸ್ನಾನ ನಡೆಯಿತು. ಕಳಸ ಪೂಜೆ, ನೈವೇದ್ಯ, ಪ್ರಸಾದ ಹಾಗೂ ಮಹಾಮಂಗಳಾರತಿ ಬಳಿಕ ದೇವಾಲಯದ ಆವರಣದ ಸುತ್ತಲೂ ದೇವಿಯ ರಥೋತ್ಸವ ಜರುಗಿತು. ತುಲಾಭಾರ, ತಲೆಮುಡಿ ತೆಗೆಯುವುದು, ತೀರ್ಥ ಸ್ನಾನ, ಉರುಳು ಸೇವೆ, ಕುಂಕುಮಾರ್ಚನೆ, ಮಂಗಳಾರತಿ ಮತ್ತು ತಾಯಿಯ ದರ್ಶನ ನಡೆಯಿತು. ನಂತರ ನೆರೆದಿದ್ದ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಗಿತ್ತು. ದೇವಾಲಯಕ್ಕೆ ನಗರದ ವಿವಿಧ ಕಡೆಗಳಿಂದ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ದೇವಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ರು.
ಸುಮಾರು 76 ವರ್ಷದಿಂದ ಪ್ರಾರಂಭ ಆಗಿದೆ. ಇದು ನಮ್ಮ ತಂದೆ ಸಣ್ಣಯ್ಯ ಸ್ವಾಮಿಯಿಂದ ಇದು ನೆಲೆ ತಗೊಂಡಿದ್ದು. ತದನಂತರ ಇದು 3ನೇ ತಲೆ ನಮ್ಮ ತಮ್ಮ ನಾರಾಯಣ ಸ್ವಾಮಿ ಮತ್ತು ಈಗ ಶ್ರೀನಿವಾಸ ಸ್ವಾಮಿಯಿಂದ ಈ ಜಾತ್ರೆ ನಡೀತಾ ಇದೆ. ಈ ತಾಯಿಯ ಸ್ಥಾನಕ್ಕೆ ಸನ್ನಿಧಾನಕ್ಕೆ ಸುಮಾರು ಕಡೆಯಿಂದ, ಅಂದರೆ ಹೆಚ್ಚಿನ ಮಟ್ಟಿಗೆ ನಮ್ಮ ಕರ್ನಾಟಕದಲ್ಲ ಹೊರಗಡೆಯೂ ಬರ್ತಾರೆ, ಕೇರಳನೂ ಬರ್ತಾರೆ, ಆಂಧ್ರ ಬರ್ತಾರೆ, ಹಾಗೂ ಹೊರ ರಾಜ್ಯಗಳಿಂದ ಕೂಡ ಬರ್ತಾರೆ. ಹೆಚ್ಚಿನ ಮಟ್ಟಿಗೆ ಮೈಸೂರು, ಬೆಂಗಳೂರು ಈ ಥರ ತಾಯಿಯ ಸೇವೆಗೆ ಬಂದು ತಾಯಿಯ ಅಪ್ಪಣೆ ತಗೊಂಡು ಅವರವರ ಕಾರ್ಯಕ್ರಮ ನಡೆಸ್ಕೊಂಡು ಹೋಗ್ತಾರೆ. ಇದು ನಮ್ಮ ತಾಯಿ ಜಾತ್ರೆ ಪ್ರತಿ ವರ್ಷ ನಾವು ಏನು ಮಾಡ್ತೀವಿ ಅಂದರೆ ಒಂದು ಮೇ ತಿಂಗಳಲ್ಲಿ ಮೊದಲನೇ ಮಂಗಳವಾರ ನಾವು ಒಂದು ಪದ್ಧತಿ, ಈ ಜಾತ್ರೆ ನಡೆಸುವಂಥ ಪದ್ಧತಿ 1ನೇ ತಾರೀಕಿಂದ 7ನೇ ತಾರೀಕವರೆಗೂ ಆಗ್ಬೋದು. ಅದು ಯಾವ ದಿವಸ ಬರೋದು ಆ ದಿವಸ ನಾವು ಮಾಡ್ತೀವಿ. ಈ ಒಂದು ಜಾತ್ರೆ ಕಾರ್ಯಕ್ರಮಕ್ಕೆ ತುಂಬ ಭಕ್ತಾದಿಗಳು ಧನ ಸಹಾಯದ ರೂಪ ಮತ್ತು ವಸ್ತುಗಳ ರೂಪದಲ್ಲಿ ಪೂರ ಮಾಡ್ತಾರೆ. ಇವನ್ನು ಹೇಳೋದಾದರೆ ಎಲ್ಲರೂ ತುಂಬ ಸಹಾಯ ಮಾಡಿದ್ದಾರೆ, ಅವರವರ ಪ್ರಸಾದಕ್ಕೋಸ್ಕರ, ಅನ್ನದಾನಕ್ಕೋಸ್ಕರ ಮಾಡ್ತಾರೆ. ರಾಜರಾಜೇಶ್ವರಿ ದೇವಸ್ಥಾನದಲ್ಲಿದ್ದೀನಿ, ಕರ್ಣಂಗೇರಿಯಲ್ಲಿ. ನಿಮಗೆಲ್ಲ ನೋಡ್ದಂಗೆ ಇವತ್ತು ಜಾತ್ರೆ ನಡೀತಾ ಇದೆ. ರಥೋತ್ಸವ ಇವಾಗಲೇ ಶುರುವಾಗ್ತಾ ಇದೆ. ಎಲ್ಲ ಹೆಣ್ಮಕ್ಳು ಕಳಸ ಹೊತ್ಕೊಂಡು ನಾವು ದೇವಸ್ಥಾನ ಮೆರವಣಿಗೆ ಮಾಡ್ತೀವಿ. ನಾವು ಬೆಂಗಳೂರಿಂದ ಬಂದಿರೋದು, ದೇವ್ರನ್ನ ತುಂಬ ನಂಬ್ತೀವಿ. ಇಲ್ಲಿ ಮೈ ಮೇಲೆ ದೇವ್ರು ಬರೋದ್ರಿಂದ ನಾವು ಸಾಕಷ್ಟು ಭಕ್ತಾದಿಗಳು ನಿಮಗೆ ಕಾಣಿಸ್ಬೋದು. ಇವತ್ತು ಅನ್ನದಾನ ಕೂಡ ಇದೆ. ಇಲ್ಲಿ ಮಂಗಳವಾರ, ಶುಕ್ರವಾರ ಯಾವಾಗಲೂ ಪೂಜೆ ನಡೆಯುತ್ತೆ. ಆಮೇಲೆ ಸದಾ ಅನ್ನದಾನ ಇರುತ್ತೆ. ಎಲ್ಲರೂ ಭಕ್ತಾದಿಗಳು ತುಂಬ ಭಕ್ತಿಯಿಂದ ಇಲ್ಲಿ ಬಂದು ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತಾರೆ. ಹೌದು, ತುಂಬ ಚೆನ್ನಾಗಿದೆ. ಎಲ್ಲರೂ ಒಂಥರ ಖುಷಿಯಾಗಿ ಬರ್ತಾರೆ. ವಿವಾಹವಾಗುವುದಾಗಿ ನಂಬಿಸಿ ಮಹಿಳೆ ಮೇಲೆ ಅತ್ಯಾಚಾರವೆಸಗಿದ ವ್ಯಕ್ತಿಗೆ ಆರೋಪಗಳು ಸಾಬೀತಾದ ಹಿನ್ನೆಲೆ ದಂಡ ಸಹಿತ ಕಠಿಣ ಸಜೆ ವಿಧಿಸಿ ನ್ಯಾಯಾಲಯ ತೀರ್ಪು ನೀಡಿದೆ. ದಕ್ಷಿಣ ಕೊಡಗಿನ ಮಾಯಂಬಡಿ ಗ್ರಾಮದ ಪುಟ್ಟರಾಜು ಎಂಬಾತನೇ ಶಿಕ್ಷೆಗೆ ಒಳಗಾದ ವ್ಯಕ್ತಿ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗೋಣಿಕೊಪ್ಪಲು ಠಾಣಾ ಪೊಲೀಸರು 2021 ಮಾರ್ಚ್ 30ರಂದು ಪ್ರಕರಣ ದಾಖಲಿಸಿಕೊಂಡಿದ್ದರು. ಪ್ರಕರಣದ ತನಿಖಾಧಿಕಾರಿಯಾದ ಗೋಣಿಕೊಪ್ಪಲು ವೃತ್ತ ನಿರೀಕ್ಷಕ ಎಂಎನ್ ರಾಮರೆಡ್ಡಿ, ವೃತ್ತ ನಿರೀಕ್ಷಕ ಎಸ್ಎನ್ ಜಯರಾಮ್ ಹಾಗೂ ಸಹಾಯಕ ತನಿಖಾಧಿಕಾರಿ ಅಬ್ದುಲ್ ಮಜೀದ್ ಕೆಎ ಅವರು ತನಿಖೆಯಿಂದ ಕೈಗೊಂಡು ಆರೋಪಿ ಪುಟ್ಟರಾಜು ವಿರುದ್ಧ ದೋಷಾರೋಪಣಾ ಪತ್ರವನ್ನು 2021 ಅಕ್ಟೋಬರ್ 28ರಂದು ಮಡಿಕೇರಿಯ 3ನೇ ಹೆಚ್ಚುವರಿ ಜಿಲ್ಲಾ ಸತ್ರ ನ್ಯಾಯಾಲಯ ಮಡಿಕೇರಿ ನ್ಯಾಯಾಲಯಕ್ಕೆ ಸಲ್ಲಿಸಿದ್ರು. ಈ ಕುರಿತು ವಿಚಾರಣೆ ನಡೆಸಿದ ನ್ಯಾಯಾಧೀಶರು ಇದೇ ಮೇ 6ರಂದು ತಮ್ಮ ತೀರ್ಪಿನಲ್ಲಿ ಪುಟ್ಟರಾಜು ಕೆಎನ್ನಿಗೆ ಕಲಂ 417 ಐಪಿಸಿ ಅಡಿಯಲ್ಲಿ 1 ವರ್ಷ ಜೈಲು ಶಿಕ್ಷೆ ಮತ್ತು 2,000 ರೂಪಾಯಿಗಳ ದಂಡ ಮತ್ತು ಕಲಂ 376(2) ಎನ್ ಐಪಿಸಿ ಅಡಿಯಲ್ಲಿ 10 ವರ್ಷಗಳ ಕಠಿಣ ಜೈಲು ಶಿಕ್ಷೆ ಹಾಗೂ 10,000 ರೂಪಾಯಿಗಳ ದಂಡವನ್ನು ವಿಧಿಸಿದ್ದಾರೆ. NIIPUC is committed to providing a dynamic educational experience and aims at empowering entrepreneurship. Students are motivated to explore and revel in the joy of learning. We are proud to have a substantial number as separate batch of students for JEE, CET and NEET. This year, we have introduced Tally, Stock Marketing and E-Commerce under the able guidance of the subject experts. Empowering entrepreneurship at Nalanda International Independent Pre-University College. Now, admissions are open.
senses in your life. Desirable Designs gives you treasured memory. Sharda Jewelers. ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಅನುಭವವನ್ನು ಪಡೆಯಲು ಜಿಲ್ಲೆಯ ಸರ್ವಶ್ರೇಷ್ಠ ಪುಣ್ಯಕ್ಷೇತ್ರವಾಗಿರುವಂತಹ ಭಾಗಮಂಡಲ ತಲಕಾವೇರಿಯ ಭಕ್ತಾದಿಗಳಿಗೆ ಒಂದು ವಿಭಿನ್ನವಾದಂತಹ ಅನುಭವ ಪಡೆಯಲು ಅದರ ಉನ್ನತಿ ಕಾರ್ಯಕ್ಕೆ ಮುಂದಾಗಿರುವಂತಹ ಈ ಕ್ಷೇತ್ರದ ಶಾಸಕರು, ಅಭಿವೃದ್ಧಿಯ ಹರಿಕಾರರು ಹಾಗೂ ಮಾನ್ಯ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಶ್ರೀ ಎಸ್ ಪೊನ್ನಣ್ಣರವರ ಅನುದಾನದಲ್ಲಿ ತ್ರಿವೇಣಿ ಸಂಗಮದ ಅಭಿವೃದ್ಧಿ ಕಾಮಗಾರಿ ಪೂರ್ಣಗೊಂಡಿದ್ದು, ಹಾಗೆಯೇ ಭಾಗಮಂಡಲ ಮೇಲು ಸೇತುವೆಯ ಕಾಮಗಾರಿಯು ಬಹುತೇಕ ಪೂರ್ಣಗೊಂಡಿದ್ದು ಇವತ್ತು ಭಕ್ತಾದಿಗಳಿಗೆ ವಿಶೇಷವಾದಂತಹ ಅನುಭವ ಪಡೆಯುವ ವಾತಾವರಣ ನಿರ್ಮಾಣವಾಗಿದೆ. ಭಾಗಮಂಡಲ ತಲಕಾವೇರಿ ಅಲ್ಲದೆ ಕ್ಷೇತ್ರದ ಅನೇಕ ಪುಣ್ಯಕ್ಷೇತ್ರಗಳಿಗೆ ಅನುದಾನ ಬಿಡುಗಡೆ ಮಾಡುವಂತಹ ಕೆಲಸವನ್ನು ಶ್ರೀ ಎಸ್ ಪೊನ್ನಣ್ಣರವರು ಮಾಡಿದ್ದಾರೆ. ಇಂತಹ ಒಬ್ಬ ಯೋಗ್ಯ ಧೀಮಂತ ಜನಪ್ರತಿನಿಧಿಯ ಬೆಂಬಲವಾಗಿ ನಿಲ್ಲುವುದು ನಮ್ಮೆಲ್ಲರ ಕರ್ತವ್ಯ. ಇವರ ಕೈ ಬಲಪಡಿಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಬನ್ನಿ, ಲೋಕಸಭೆ ಚುನಾವಣೆಯಲ್ಲಿ ಹೆಚ್ಚು ಮತ ನೀಡುವ ಮೂಲಕ ಇವರಿಗೆ ಸಹಕರಿಸೋಣ, ಅಭಿವೃದ್ಧಿ ಕೆಲಸಗಳಿಗೆ ಬೆಂಬಲವಾಗಿರೋಣ. ಕಡಂಗ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಮೈದಾನದಲ್ಲಿ 9ನೇ ವರ್ಷದ ಕೆಪಿಎಲ್ ಕ್ರಿಕೆಟ್ ಕ್ರೀಡಾಕೂಟವನ್ನು ಅದ್ದೂರಿಯಾಗಿ ನಡೆಸಲಾಯಿತು. 4 ದಿನಗಳ ಕಾಲ ನಡೆದ ಕ್ರೀಡಾಕೂಟದ ಅಧ್ಯಕ್ಷತೆಯಿಂದ ಕೆಪಿಎಲ್ ಸ್ಥಾಪಕ ಜುನೈದ್ ಕೆಎಂ ವಹಿಸಿದ್ರು. ಕ್ರೀಡಾಕೂಟಕ್ಕೆ ಕೋಡಿರ ಡಾಲಿ ಅವರು ಚಾಲನೆ ನೀಡಿದರು. ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಾಮಾಜಿಕ ಕಾರ್ಯಕರ್ತ ಪ್ರತೀಕ್ ಪೊನ್ನಣ್ಣ, ಕ್ರೀಡೆಯಿಂದ ಯುವ ಪ್ರತಿಭೆಗಳನ್ನು ಹೊರತರಲು ಮತ್ತು ಸೌಹಾರ್ದತೆ ಕಾಪಾಡಲು ಹೆಚ್ಚಿನ ಸಹಕಾರಿಯಾಗುತ್ತೆ. ಕಡಂಗ ಸುತ್ತಮುತ್ತಲಿನ 10 ಗ್ರಾಮಸ್ಥ ಪ್ರತಿಭಾವಂತ ಕ್ರೀಡಾಪಟುಗಳನ್ನು ಒಳಗೊಂಡಂತಹ 8 ಬಲಿಷ್ಠ ತಂಡಗಳ ನಡುವಿನ ಕ್ರೀಡಾಕೂಟವನ್ನು ಆಯೋಜಿಸಲಾಗಿತ್ತು ಎಂದರು. ಬರೀ ಮುಸ್ಲಿಮರು ಆಡ್ತಾ ಇದ್ದಾರೆ ಅಂತ ಇಲ್ಲ, ಇಲ್ಲಿ ನಾನು ನೋಡುವಾಗ ಇಲ್ಲಿ ಹಿಂದೂಗಳು ಸಹ ಇದ್ದಾರೆ, ಎಷ್ಟೋ ಜನ ಇದ್ದಾರೆ. ಇದರಿಂದ ಏನಾಗುತ್ತೆ, ನಮ್ಮ ಗ್ರಾಮದಲ್ಲಿ ಹಿಂದೂ ಮುಸ್ಲಿಮರ ಮಧ್ಯೆ ಯಾವುದೇ ಒಂದು ಒಡಕಿರುವುದಿಲ್ಲ, ನಾವೆಲ್ಲ ಒಂದಾಗಿದ್ದೀವಿ ಅಂತ ಸಂದೇಶವನ್ನು ಇಲ್ಲಿ ಸಾರ್ತಾ ಇದ್ದಾರೆ. ಅದರಿಂದ ನಾನು ಇದರ ಬಗ್ಗೆ ಹೆಚ್ಚಿಗೆ ಮಾತಾಡಲು ಇಷ್ಟಪಡುವುದಿಲ್ಲ. ಹೀಗೆ ನೀವು ಇದರ ಪಂದ್ಯವನ್ನು ಹೀಗೆ 9 ವರ್ಷ ಅಲ್ಲ, ಇನ್ನು ನೀವೆಲ್ಲ ಯುವಕರಿದ್ದೀರಾ, ಸುಮಾರು ವರ್ಷ, ಇನ್ನು 50 ವರ್ಷ 100 ವರ್ಷ ಆಗುವುದು, ಹೀಗೆ ನಡೆಸ್ಕೊಂಡು ಹೋಗಿ ಇದನ್ನು ಮಧ್ಯದಲ್ಲಿ ನಿಲ್ಲಿಸಬೇಡಿ. ನಿಮಗೆ ಎಲ್ಲ ದೇವರು ನಿಮಗೆ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ನಿಮ್ಮನ್ನು ಒಳ್ಳೆಯದ ಮಾಡಲಿ ಅಂತ ಹೇಳಿ ನಾನು ಈ ಸಭೆಯನ್ನು ಮುಕ್ತಾಯಗೊಳಿಸ್ತೇನೆ. ಜೈ ಹಿಂದ್. 2024ನೇ ಸಾಲಿನ 9ನೇ ಆವೃತ್ತಿಯ ಕೆಪಿಎಲ್ ವಿನ್ನರ್ ತಂಡವಾಗಿ ಕೊಡಗು ರಾಯಲ್ ತಂಡವು ವಿಜಯಶಾಲಿಯಾಗಿ ರನ್ನರ್ ಸ್ಥಾನವೊಂದ ಜಿಯಾನ್ ತಂಡ ಪಡ್ಕೊಂಡಿತ್ತು. ಫೈನಲ್ ಪಂದ್ಯಾಟದಲ್ಲಿ ಮೊದಲು ಬ್ಯಾಟ್ ಮಾಡಿದ ಜಿಯಾನ್ ಕ್ರಿಕೆಟರ್ ತಂಡ 5 ಓವರ್ಗಳಲ್ಲಿ 41 ರನ್ ಕಲೆ ಹಾಕಿತ್ತು. ಇದನ್ನ ಬೆನ್ನಟ್ಟಿದ ಕೊಡಗು ರಾಯಲ್ ತಂಡ 2ನೇ ಓವರ್ನ 5ನೇ ಎಸೆತದಲ್ಲಿ ವಿಜಯಶಾಲಿಯಾಯಿತು. ತೃತೀಯ ಸ್ಥಾನವನ್ನ ಎಆರ್ ಫ್ರೆಂಡ್ಸ್ ಮತ್ತು 4ನೇ ಸ್ಥಾನವನ್ನ ಲೈಟಿಂಗ್ ಲೆಜೆಂಡ್ ತಂಡ ಪಡ್ಕೊಂಡಿತ್ತು. ಸಮಾರೋಪ ಸಮಾರಂಭದಲ್ಲಿ ಕುಲ್ಲಚಂಡ ಟೈನಿ ಈರಪ್ಪ ಅವರನ್ನ ಸಂಘದ ವತಿಯಿಂದ ಸನ್ಮಾನ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ನಭ್ಯಪಂಡ ಮಣಿ ಅಯ್ಯಂಬ, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಕಿರಣ್ ಕಾರ್ಯಪ್ಪ, ಇಸ್ಮಾಯಿಲ್ ನಾಪಕ್ಲು, ಗ್ರಾಮ ಪಂಚಾಯಿತಿ ಸದಸ್ಯ ಸುಬೀರ್, ಪಾಂಡಂಡ ರಾಣಿ ಗಣಪತಿ, ಮಾದಪ್ಪ, ಕವಿತಾ ಪ್ರಕಾಶ್, ಐಚಟ್ಟಿರ ಸುನೀತಾ ಮಾಚಯ್ಯ, ಕೋಡಿರ ಪ್ರಸನ್ನ ತಮ್ಮಯ್ಯ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ವರದಿ ನೌಫಲ್ ಕಡಂಗ. அவங்க என்ன வேணா பேசட்டும், அதை பற்றி எனக்கு கவலை இல்லை. ஆனால் என்னால் முடியாதுன்னு ஒன்று சொன்னாங்க பார்த்தியா, அது தப்பு.
அதை அவங்க சொல்லியிருக்க கூடாது. முடியாதுன்ற ಬಾರಿಸಿದ್ದಾರೆ. ತಂಡದ ಖ್ಯಾತಿ ಆರಂಭವಾಗಿದ್ದ ಒಂದರ ಮೂಲಕ ಬರ್ತಾ ಇದೆ. ಅದ್ಭುತ ಸಿಕ್ಸರ್ ಮೂಲಕ ಬರ್ತಾ ಇದೆ. ದಾಪಕ್ಲುವಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಕನ್ನಡ ವಿಭಾಗ ಮತ್ತು IQAC ಸಹಯೋಗದಲ್ಲಿ ಏರ್ಪಡಿಸಿದ್ದ ವ್ಯಕ್ತಿತ್ವ ವಿಕಸನ ಮತ್ತು ಬೆಳವಣಿಗೆ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಮಾತನಾಡಿದ ಬೆಂಗಳೂರಿನ ಲಯನ್ ಡಾಕ್ಟರ್ ನಾಗರಾಜ ರಾವ್ ಎಸ್, ಇಂದಿನ ಸ್ಪರ್ಧಾತ್ಮಕ ಪ್ರಪಂಚದಲ್ಲಿ ಓದಿನ ಜೊತೆಗೆ ಈಗಿನಿಂದಲೇ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸಿ ವಿದ್ಯಾರ್ಥಿಗಳು ಯಶಸ್ವಿಯಾಗಬೇಕು. ಸದ್ಯದ ಪರಿಸ್ಥಿತಿಯಲ್ಲಿ ಖಾಸಗಿ ಕಂಪನಿಗಳಲ್ಲಿ ನಡೆಸುವ ಸಂದರ್ಶನಗಳ ಬಗ್ಗೆ ಅರಿವೊಂದ ಹೊಂದಿರಬೇಕು. ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಆದಷ್ಟು ಇಂಗ್ಲಿಷ್ ಭಾಷೆಯಿಂದ ಕಲಿತು ಎಲ್ಲರೊಂದಿಗೆ ಸಂದರ್ಶನಗಳಲ್ಲಿ ಪಾಲ್ಗೊಂಡು ಯಶಸ್ವಿಯಾಗಬೇಕೆಂದರು. ಸಿಗಲ್ಲ ಸರಿಯಾದ ಕೆಲಸ, ನಿಮಗೆ ಯಾವ ಕೆಲಸ ಸಿಗಬೇಕು, ಯಾವ ಹಕ್ಕು ನಿಮಗೆ ಸಿಗಬೇಕು, ನಿಮಗೆ ಸಿಗ್ತಾ ಇಲ್ಲ. 3-4 ಕಾರಣ ಇದೆ. ಆ ಕಾರಣ ಏನು ಅದನ್ನು ನೀವು ಸಾರ್ಟ್ ಔಟ್ ಮಾಡ್ಕೊಂಡು ಅದನ್ನು ಕ್ರಾಸ್ ಮಾಡಿ ಹೋದರೆ ಪ್ರಪಂಚದೊಳಗೆ ನಿಮ್ಮನ್ನು ಹಿಡಿಯೋರು ಯಾರೂ ಇಲ್ಲ. ಸೊ ಇವತ್ತು ಏನು ಮಾತಾಡೋಕೆ ಬಂದಿದ್ದೀನಿ, ನಮ್ಮ ಕಾರ್ಯಕ್ರಮವನ್ನು ಉದ್ಯಮಿ ಲಯನ್ MR ಶ್ರೀನಿವಾಸ್ ಉದ್ಘಾಟಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಪ್ರಾಂಶುಪಾಲರಾದ ಡಾಕ್ಟರ್ NP ಕಾವೇರಿ ಮಾತನಾಡಿ, ಎಲ್ಲ ವಿದ್ಯಾರ್ಥಿಗಳು ವ್ಯಕ್ತಿತ್ವ ವಿಕಸನಕ್ಕೆ ಸಂಬಂಧಪಟ್ಟ ಕೌಶಲ್ಯಗಳಿಂದ ರೂಢಿಸಿಕೊಳ್ಳಬೇಕೆಂದರು. ಅಂಕುರ ಶಾಲೆಯ ಪ್ರಾಂಶುಪಾಲರಾದ ರತ್ನ ಚರ್ಮಣ್ಣ ಅವರಿಂದ ಸನ್ಮಾನ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಕೊಡಗು ವೈದ್ಯಕೀಯ ಕಾಲೇಜು ಮಡಿಕೇರಿಯ ನಿವೃತ್ತ ಮುಖ್ಯ ಆಡಳಿತಾಧಿಕಾರಿ ಲಯನ್ ಮೇರಿ ಚೆಟ್ಟಿಯಪ್ಪ ಹಾಗೂ ಕಾಲೇಜು ಅಭಿವೃದ್ಧಿ ಸಮಿತಿಯ ಸದಸ್ಯ ದೇವಯ್ಯ ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ವರದಿ ದುಗ್ಗಳ ಸದಾನಂದ, ದಾಪಕ್ಲು.